ಇದೇ ತಿಂಗಳು ನಾಳಿದ್ದು 18ನೇ ತಾರೀಕು ಗುರುವಾರ ಈ ಒಂದು ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ನಾವು ಕೆರಗೋಡು ಹೋಬಳಿಯ ಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಬೆಳಗಿನ 10:30 ಸಮಯಕ್ಕೆ ಈ ಒಂದು ವಿಚಾರವಾಗಿ ಮತ್ತು ಅದರ ಉದ್ದೇಶಗಳೇನು ಅಂತೇಳಿ ಹೇಳೋದಕ್ಕೆ, ಸವಿಸ್ತಾರವಾಗಿ ಹೇಳೋದಕ್ಕೆ ಅಶೋಕ್ರವರು ಮತ್ತು ಜೋಗಿಗೌಡರು ನಿಮ್ಮ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ಮಾಹಿತಿಗಳನ್ನ ಪ್ರಸ್ತಾಪ ಮಾಡ್ತೀವಿ. ಇವತ್ತು ಈ ಕಾರ್ಯಾಗಾರವನ್ನು ನಾವೆಲ್ಲೂ ಸಿಟಿನಲ್ಲೋ ಅಥವಾ ಯಾವುದೋ ಒಂದು ಸಭಾಂಗಣದಲ್ಲಿ ಮಾಡ್ತಾ ಇಲ್ಲ. ಇದನ್ನು ಒಂದು ನೈಸರ್ಗಿಕ ಕೃಷಿ ಪದ್ಧತಿಯನ್ನೇ ಅಳವಡಿಸಿ ತೋಟಗಾರಿಕೆ ಮತ್ತು ಕೃಷಿಯನ್ನು ಮಾಡ್ತಾ ಇರುವಂಥ ಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ನಿರಂಜನ್ ಅವರ ಒಂದು ತೋಟದಲ್ಲಿ ಇದನ್ನು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ವಿಶೇಷವಾಗಿ ಡಾಕ್ಟರ್ ನವೀನ್ರವರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಬರ್ತಾರೆ. ಅವರು ನೈಸರ್ಗಿಕ ಕೃಷಿ ಪದ್ಧತಿಯ ಮೇಲೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅದನ್ನು ನೀವು ಈ ಒಂದು ಕಾರ್ಯಾಗಾರ ಏನಂತ ಹೇಳಿದ್ರೆ, ಮುಖ್ಯವಾಗಿ ಕಾರ್ಯಕರ್ತರ ಸಭೆಗಿಂತ ಹೆಚ್ಚಾಗಿ ಇದು ನೈಸರ್ಗಿಕ ಕೃಷಿ ಪದ್ಧತಿಯ ವಿಚಾರವಾಗಿ ಒಂದು ಮಾಹಿತಿ ಎಕ್ಸ್ಚೇಂಜನ್ನು ಮಾಡ್ಕೊಳ್ಳೋದಕ್ಕೆ, ಪರಸ್ಪರ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ರೈತರಿಗೆ ಕರೆ ಕೊಟ್ಟು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಒಂದು 10 ದಿವಸದಿಂದ ಎಲ್ಲ ತಾಲೂಕುಗಳಿಗೆ, ಎಲ್ಲ ಪಂಚಾಯಿತಿಗಳಿಗೆ ನಾವು ಈ ನೈಸರ್ಗಿಕ ಕೃಷಿ, ಸಾವಯವ ಕೃಷಿನಲ್ಲಿ ಆಸಕ್ತಿ ಇರುವಂಥ ರೈತರನ್ನ FPOಗಳ ಮುಖಾಂತರ ಮತ್ತು ನಮ್ಮ ಕಾರ್ಯಕರ್ತರ ಮುಖಾಂತರ ಸಂಪರ್ಕಿಸಿದ್ದೀವಿ. ಸುಮಾರು ಒಂದು 400ಕ್ಕೂ 500 ಹೆಚ್ಚಿನ ರೈತರು ಅಲ್ಲಿ ಸೇರಬೇಕು. ಸ್ಟಾಲ್ಗಳು ಹಾಕಿರ್ತಾರೆ. ನೈಸರ್ಗಿಕ ಕೃಷಿ ಉತ್ಪನ್ನಗಳನ್ನು ಅಲ್ಲಿ ಮಾರಾಟ ಮಾಡುವಂಥದ್ದು ಯಾವ ರೀತಿ ಇರುತ್ತೆ ಪ್ರಾಡಕ್ಟ್ಗಳು, ಒಬ್ಬರನ್ನ ನೋಡಿ ಅದನ್ನು ಕಲಿಯುವಂಥ ಕೆಲಸವನ್ನು, ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಾಗಾರವನ್ನು ಮಾಡಿರುವಂಥದ್ದು. ತಾವು ಕೂಡ ಬನ್ನಿ ಮತ್ತು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಇದನ್ನು ಮಾಹಿತಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಸನ್ಮಾನ್ಯ ನಮ್ಮ ದೇಶ ಪ್ರಧಾನಿ ಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಪ್ರಧಾನಿಗಳಾಗಿ 12 ವರ್ಷಗಳನ್ನ ತುಂಬಿಸಿರುವಂಥ ಈ ಸಂದರ್ಭದಲ್ಲಿ ದೀರ್ಘಕಾಲದ ಚುನಾಯಿತ ಪ್ರಧಾನಿ ಅಂತೇಳಿ ದಾಖಲೆಯನ್ನು ದಾಖಲಿಸಿ ಇವತ್ತು ಮುನ್ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ರವರು ಕೆಲವೊಂದು ಕಾರ್ಯಕ್ರಮಗಳನ್ನು ಎಲ್ಲ ಮಂಡಲಗಳಲ್ಲಿ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಸೂಚನೆಯನ್ನು ನೀಡಿದ್ದಾರೆ. ಆ ಸೂಚನೆ ಪ್ರಕಾರವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಜನಪ್ರತಿನಿಧಿಗಳಿಗೆ, ಸಾಮಾನ್ಯ ಜನರಿಗೆ ತಲುಪುವಂಥ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದು ಒಂದು, ಮಾಧ್ಯಮ ಸಂವಾದಗಳನ್ನು ಮಾಡುವಂಥದ್ದು, ಮತ್ತು ಬುದ್ಧಿಜೀವಿಗಳು, ಪ್ರಗತಿಪರರು, ಬುದ್ಧಿಜೀವಿಗಳು ಅಂದರೆ ನಮ್ಮ ಪಕ್ಷದ ಹೊರತುಪಡಿಸಿ ಬೇರೆಯವ್ರನ್ನ, ಪ್ರಮುಖರನ್ನು ಕರೆಸಿ ಅವ್ರ ಜೊತೆ ಸಂವಾದವನ್ನು ಮಾಡುವಂಥದ್ದು, ಸಮಾವೇಶಗಳನ್ನ ಮಾಡುವಂಥದ್ದು, ಜೊತೆಗೆ ತಾಯಿಯ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನೆಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿಯೊಂದು ಬೂತ್ನಲ್ಲೂ 10 ಗಿಡಗಳನ್ನ ನೆಡಬೇಕು ಅನ್ನುವಂಥ ಸೂಚನೆ ಪ್ರಕಾರ ನಾವು ಈಗಾಗಲೇ ಗಿಡ ನೆಡುವ ಕಾರ್ಯಕ್ರಮ ಮಾಡಿದ್ದೇವೆ. ಜೊತೆಗೆ ಯೋಗ ದಿನಾಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು, ಜೂನ್ 21ರಂದು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು. ಅದರ ಭಾಗವಾಗಿ ಸಾವಯವ ಕೃಷಿಕರ ಕಾರ್ಯಾಗಾರಗಳನ್ನ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಪ್ರಕಾರವಾಗಿ ನಾವು ಮಂಡ್ಯ ಜಿಲ್ಲೆ ವತಿಯಿಂದ ಮಾರಗುಂಡಳ್ಳಿ ಗ್ರಾಮದಲ್ಲಿ ಸಾವಯವ ಕೃಷಿಕ ನಿರಂಜನರವರ ತೋಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಸುಮಾರು 106 ಸಾವಯವ ಕೃಷಿಯನ್ನು ಮಾಡ್ತಿರ್ತಕ್ಕಂಥ ರೈತರು ಸಮಾವೇಶ ಆಗುತ್ತೆ. ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಜಯಸೂರ್ಯ ಕುಮಾರ್ ಅವರು ಆಗಮಿಸಲಿದ್ದಾರೆ. ಜೊತೆಗೆ AS ಪಾಟೀಲ್ ನಡಳ್ಳಿ ನಮ್ಮ ರಾಜ್ಯ ರೈತ ಮೋರ್ಚಾ BJP ಅಧ್ಯಕ್ಷರು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ರವರು, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ರೈತ ಮೋರ್ಚಾ ಡಾಕ್ಟರ್ ನವೀನ್ ಕುಮಾರ್ ಅವರು, EC ನಿಂಗರಾಜಗೌಡರು, KS ನಂಜುಂಡೇಗೌಡರು, ಸಿದ್ದರಾಮಣ್ಣವರು ಎಲ್ಲರೂ ಇರ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ BJP ರೈತ ಮೋರ್ಚಾ ಅಧ್ಯಕ್ಷರಾದಂಥ ಅಶೋಕ್ SD ಜರಮ್ರವರು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಾಗಾರದಲ್ಲಿ ಸಿಗುವಂಥ ಸವಲತ್ತುಗಳನ್ನು ಮತ್ತು ವಿಚಾರಗಳನ್ನು ತಿಳ್ಕೊಂಡು ಹೋಗಿ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾವಯವ ಕೃಷಿಕನ ತೊಡಗಿಸ್ಕೋಬೇಕು ಅಂತೇಳಿ ಒಂದು ವಿನಂತಿಯನ್ನು ಮಾಡ್ತಾ, ಈಗಾಗಲೇ ನಮ್ಮಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಸಾವಯವ ಕೃಷಿಗೆ ತುಂಬ ಯೋಜನೆಗಳನ್ನು ಕೊಟ್ಟಿದೆ.
ಅದರ ಪ್ರಯುಕ್ತವಾಗಿ ಪ್ರತಿ ವರ್ಷ ಈಗಾಗಲೇ ನಮಗೆ 40ರಿಂದ 80 ಕೋಟಿ ಹಣ ಪ್ರತಿಯೊಂದು ರೈತರು ತಲುಪ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ 34 ಗ್ರಾಮ ಪಂಚಾಯತಿಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ 125 ರೈತರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಪ್ರತಿ ರೈತರಿಗೆ 2,000 ರೂಪಾಯಿಗಳನ್ನ ಅಕೌಂಟ್ಗೆ ಹಾಕುವಂಥದ್ದು ಆಗ್ತಾಯಿದೆ, ಸಾವಯವ ಕೃಷಿಕರಿಗೆ ಸ್ಪೆಷಲಾಗಿ. ಜೊತೆಗೆ ಒಂದು ಪಂಚಾಯಿತಿಗೆ 1 ಲಕ್ಷದಿಂದ 10 ಲಕ್ಷದ ಹಣವನ್ನು ಅಲ್ಲಿ ಪೀಠೋಪಕರಣಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ಅದನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರನೇ ಹಣವನ್ನು ನೀಡ್ತಾ ಇರ್ತಕ್ಕಂಥದ್ದು ಉದಾಹರಣೆ. ಈಗಾಗಲೇ 4,250 ಎಕರೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾವಯವ ಕೃಷಿನ ಮಾಡ್ತಾ ಇದ್ದಾರೆ. 5-6 ವರ್ಷಗಳಿಂದ ಕೇಂದ್ರ ಸರ್ಕಾರದ ಯೋಜನೆಗಳು ಉಪಯೋಗಿಸ್ಕೊಂಡು ಪ್ರಗತಿಪರ ರೈತರು ಮಾಡ್ತಾ ಇದ್ದಾರೆ. ಇದು ಹೆಚ್ಚೆಚ್ಚು ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ, ಪ್ರಧಾನಿಗಳ ಉದ್ದೇಶ. ಭೂಮಿಯ ಫಲವತ್ತತೆ ಉಳ್ಕೋಬೇಕು, ಸಾವಯವದಿಂದ ಆಗ್ತಕ್ಕಂಥ ಉಪಯೋಗಗಳನ್ನ ಪಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ರೀತಿ ಯೋಜನೆಗಳನ್ನ ಹಲವಾರು ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೋಬೇಕು, ಅಲ್ಲಿ ಬಂದು ಸವಲತ್ತುಗಳನ್ನ ತಿಳ್ಕೊಂಡು ಹೋಗಿ ಅದನ್ನ ಅಳವಡಿಸ್ಕೊಂಡು ರೈತರು ಹೆಚ್ಚೆಚ್ಚು ಕೃಷಿಯನ್ನು ಅವಲಂಬಿಸಲಿ ಅಂತೇಳಿ ಹೇಳಲಿಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ರೈತರು ಬರಬೇಕು ಅಂತೇಳಿ ವಿನಂತಿನ ನಾನು ಮಾಡ್ತೇನೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.